ಎಲ್ಲರಿಗೂ ನಮಸ್ಕಾರ. ಮೊದಲನೇ ಅಧ್ಯಾಯದ 7ನೇ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನ ಟಾಪಿಕ್ ಯಾವುದಪ್ಪ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಥವಾ ಗ್ರಾಹಕರ ಸಂಬಂಧಗಳ ನಿರ್ವಹಣೆ. ಸೊ ಯಾವುದೇ ಒಂದು ಕಂಪ್ನಿ ಸಕ್ಸಸ್ಫುಲ್ ರನ್ ಆಗ್ಬೇಕಂದ್ರೆ ಅವರ ಕಸ್ಟಮರ್ ಜೊತೆ ಯಾವ ಥರ ಸಂಬಂಧಗಳಿರ್ಬೇಕಪ್ಪ ಅಂದ್ರೆ ಒಂದು ಸುಮಧುರವಾದ ಸಂಬಂಧ ಇದ್ರೆ ಏನಾಗುತ್ತೆ, ಕಂಪ್ನಿ ಲಾಂಗ್ ಟರ್ಮ್ ಸಕ್ಸಸ್ಫುಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಈ ಟಾಪಿಕ್ನಲ್ಲಿ ನಾವು ಏನು ಕಲ್ತೀವಿ ಅಥವಾ ಈ ಸೆಷನಲ್ಲಿ ಏನು ಕಲ್ತೀವಪ್ಪ ಅಂದ್ರೆ ಗ್ರಾಹಕರ ಜೊತೆ ಯಾವ ಥರ ಸಂಬಂಧಗಳಿರಬೇಕು, ಅದರಿಂದ ಆಗುವಂಥ ಮಹತ್ವಗಳೇನು, ಸೊ ಯಾಕೆ ಅದಷ್ಟೊಂದು ಇಂಪಾರ್ಟೆನ್ಸ್ ಪಡೆದೈತೆ ಅಥವಾ ಯಾಕಷ್ಟು ಮಹತ್ವವನ್ನು ಪಡೆದು ಗ್ರಾಹಕರ ಜೊತೆ ಸಂಬಂಧ, ಸೊ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಗ್ರಾಹಕರ ಸಂಬಂಧಗಳ ನಿರ್ವಹಣೆ ಅಥವಾ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ಮೊದಲು ತಿಳ್ಕೊಳ್ಳೋಣ. ಸೊ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ದ ಪ್ರಿನ್ಸಿಪಲ್ಸ್, ಪ್ರಾಕ್ಟೀಸಸ್ ಆ್ಯಂಡ್ ಗೈಡ್ಲೈನ್ಸ್. ಏನಪ್ಪಾ ಅಂದ್ರೆ ಗ್ರಾಹಕರ ಜೊತೆಗೆ ಸಂಬಂಧಗಳ ನಿರ್ವಹಣೆ ಏನೇನು ಒಳಗೊಂಡಿರ್ತಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ಅಂದ್ರೆ ಕೆಲವೊಂದು ತತ್ವಗಳು, ಆಮೇಲೆ ಪ್ರಾಕ್ಟೀಸಸ್ ಆಚರಣೆಗಳು ಮತ್ತು ಮಾರ್ಗಸೂಚಿಗಳು ಅಥವಾ ಕಟ್ಟುಪಾಡುಗಳು ಅಂತ ಹೇಳ್ತೀವಿ. ಆನ್ ಆರ್ಗನೈಸೇಷನ್ ಫಾಲೋಸ್ ವೆನ್ ಇಂಟರಾಕ್ಟಿಂಗ್ ವಿತ್ ಇಟ್ಸ್ ಕಸ್ಟಮರ್ಸ್. ತನ್ನ ಗ್ರಾಹಕರ ಜೊತೆಗೆ ಏನಪ್ಪಾ ಅಂದ್ರೆ ಸಂವಹನ ಮಾಡಬೇಕಾದ್ರೆ ಕೆಲವೊಂದು ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಕೆಲವೊಂದು ಪ್ರಾಕ್ಟೀಸಸ್ ಆಗಿರ್ಬೋದು ಮತ್ತು ಕೆಲವೊಂದು ಕಟ್ಟಳೆಗಳು ಅಥವಾ ಮಾರ್ಗಸೂಚಿಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಂತ ಕರಿತೀವಿ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಮಾರ್ಕೆಟಿಂಗ್ ಫರ್ಮ್ ಆಗಿರ್ಬೋದು, ತನ್ನ ಗ್ರಾಹಕರ ಜೊತೆ ಸಂಬಂಧಗಳನ್ನ ಅಥವಾ ಗ್ರಾಹಕರ ಜೊತೆ ಸಂವಹನ ಮಾಡ್ಬೇಕಾರೆ ಅಥವಾ ಕಮ್ಯುನಿಕೇಟ್ ಮಾಡ್ಬೇಕಾರೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ಗಳನ್ನು ಮಾಡ್ತಾರೆ ಅಥವಾ ಯಾವ ಆಚರಣೆಗಳನ್ನು ಮಾಡ್ತಾರೆ ಅಥವಾ ಯಾವ ಮಾರ್ಗಸೂಚಿಗಳನ್ನು ಅವ್ರು ಪಾಲನೆ ಮಾಡ್ತಾರೆ ಮತ್ತು ಯಾವ ತತ್ವಗಳ ಆಧಾರದ ಮೇಲೆ ಬೇರೆ ಬೇರೆ ಕಂಪನಿಗಳು ತನ್ನದೇ ಆದಂಥ ತತ್ವಗಳಿರ್ತಾವೆ, ತನ್ನದೇ ಆದಂಥ ಏನಪ್ಪಾ ಅಂದ್ರೆ ಗೈಡ್ಲೈನ್ಸ್ ಇರ್ತಾವೆ, ತನ್ನದೇ ಆದಂಥ ಆಚರಣೆಗಳಿರ್ತಾವೆ. ಅದರ ಬೇಸ್ ಮೇಲೆ ಗ್ರಾಹಕರ ಜೊತೆಗೆ ಯಾವ ರೀತಿಯಾಗಿ ಒಂದು ಒಳ್ಳೆಯ ಸಂಬಂಧಗಳನ್ನ ಏರ್ಪಡಿಸ್ಬೇಕು ಅನ್ನೋದನ್ನ ಯಾವ್ದು ಹೇಳುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಹೇಳ್ತಾ. ಏನಪ್ಪಾ ಅಂದ್ರೆ ಇದು ತನ್ನ ಗ್ರಾಹಕರ ಜೊತೆಗೆ ಇರುವಂತಹ ಸಂಬಂಧಗಳನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಸುಧಾರಣೆ ಮಾಡ್ಬೇಕು ಅನ್ನೋದನ್ನ ಯಾವ್ದು ಹೇಳುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಹೇಳ್ತಾ. ಇನ್ನೊಂದು ಸರ್ತಿ ಹೇಳ್ಬೇಕಂದ್ರೆ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವುದೇ ಒಂದು ಕಂಪನಿಯು ತನ್ನ ಗ್ರಾಹಕರ ಜೊತೆಗೆ ಏನಪ್ಪಾ ಅಂದ್ರೆ ಇಂಟರಾಕ್ಷನ್ ಮಾಡ್ಬೇಕಾರೆ ಅಥವಾ ಸಂವಹನ ಮಾಡ್ಬೇಕಾರೆ, ಕಮ್ಯುನಿಕೇಟ್ ಮಾಡ್ಬೇಕಾರೆ ಯಾವ ರೀತಿಯಾಗಿ ತನ್ನ ತತ್ವಗಳನ್ನ ಮತ್ತು ತನ್ನ ಆಚರಣೆಗಳನ್ನ ಮತ್ತು ತನ್ನ ಗೈಡ್ಲೈನ್ಸ್ ಅಥವಾ ಮಾರ್ಗಸೂಚಿಗಳನ್ನ ಫಾಲೋ ಮಾಡುತ್ತೆ ಅನ್ನೋದ್ರ ಮೇಲೆ ಏನಾಗುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಸೊ ಇದೇ ಏನಪ್ಪಾ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನನ್ನೋದು ಗೊತ್ತಾಗುತ್ತೆ. ಸೊ ನೀಡ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಯಾವ ಕಾರಣಕ್ಕಾಗಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಮಹತ್ವವನ್ನ ಪಡೆದುಕೊಂಡಿದೆ, ಸೊ ಅದನ್ನ ಇಲ್ಲಿ ಕಲಿಯೋಣ. ಮೊದಲಿಗೆ ಏನಪ್ಪಾ ಅಂದ್ರೆ ಬೆಟರ್ ಸರ್ವಿಸಸ್ ಟು ಕಸ್ಟಮರ್. ಸೊ ಒಂದು ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಒಳ್ಳೆಯ ಸರ್ವಿಸಸ್ಗಳನ್ನ ಅಥವಾ ಒಳ್ಳೆಯ ಸೇವೆಗಳನ್ನ ಒದಗಿಸ್ಲಿಕ್ಕೆ ಏನ್ ಮಾಡುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತಂತ. ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಥವಾ CRM provides more awareness for customers to communicate and explain their needs to the organization through numerous contact points. ಸೊ ಏನಪ್ಪಾ ಅಂದ್ರೆ CRM ಗ್ರಾಹಕರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇತ್ತಂದ್ರೆ ಏನಾಗುತ್ತೆ, ತನ್ನ ಗ್ರಾಹಕರಿಗೆ ಅಥವಾ ನಮ್ಮ ಭಾವಿ ಗ್ರಾಹಕರಾಗಿರ್ಬೋದು, ಹಾಲಿ ಗ್ರಾಹಕರಾಗಿರ್ಬೋದು ಏನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ತಮ್ಮ ಏನಪ್ಪಾ ಅಂದ್ರೆ ಆರ್ಗನೈಸೇಷನ್ ಜೊತೆ ಕಮ್ಯುನಿಕೇಟ್ ಮಾಡಿ ಅಥವಾ ಸಂವಹನ ಮಾಡಿ ತನ್ನ ನೀಡ್ಸ್ ಗಳನ್ನ ಯಾವ ರೀತಿಯಾಗಿ ತನ್ನ ಅವಶ್ಯಕತೆಗಳದಾವು ಅನ್ನೋದನ್ನ ವಿವಿಧವಾಗಿರುವಂತಹ ಕಾಂಟ್ಯಾಕ್ಟ್ ಪಾಯಿಂಟ್ಸ್, ಕಸ್ಟಮರ್ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಅಂತ ಕರಿತೀವ, ಅವುಗಳ ಮೂಲಕ ಆಗಿರ್ಬೋದು ಅಥವಾ ಹೋಲ್ಸೇಲರ್ ಮೂಲಕ ಆಗಿರ್ಬೋದು, ರಿಟೇಲರ್ ಮೂಲಕ ಆಗಿರ್ಬೋದು ಅಥವಾ ತನ್ನ ಫೀಡ್ಬ್ಯಾಕ್ ಗಳ ಮೂಲಕ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಸೊ ಗ್ರಾಹಕರ ಜೊತೆಗೆ ಒಂದು ಒಳ್ಳೆ ಸಂಬಂಧಗಳಿರೋದ್ರಿಂದ ಗ್ರಾಹಕರಿಗೆ ಯಾವ ರೀತಿಯಾಗಿ ನಾವು ಒಳ್ಳೆ ಒಂದು ಏನಪ್ಪಾ ಅಂದ್ರೆ ಸರ್ವಿಸಸ್ ಗಳನ್ನ ಅಥವಾ ಒಳ್ಳೆ ಸೇವೆಗಳನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಯಾವ್ದು ಒದಗಿಸುತ್ತೆ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಅವ್ರ ಜೊತೆಗೆ ಒಂದು ಒಳ್ಳೆ ಸಂಬಂಧಗಳನ್ನ ಏರ್ಪಡಿಸೋದ್ರಿಂದ ಅವ್ರ ಫೀಡ್ಬ್ಯಾಕ್ ಕೊಟ್ಟೆ ಕೊಡ್ತಾರೆ, ಹೆಂಗ್ರಿ ಈ ತರ ಮಾಡಿದ್ರೆ ಬೆಸ್ಟ್ ಆಗುತ್ತೆ, ಪ್ರಾಡಕ್ಟ್ ಈ ತರ ಚೇಂಜ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಥವಾ ಪ್ರೈಸ್ ಹಿಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ನಮ್ಮ ಅನುಕೂಲತೆಗೆ ಏನಪ್ಪಾ ಅಂದ್ರೆ ತಮ್ಮ ಅಗತ್ಯತೆಗಳಿಗೆ ಅನುಗುಣವಾಗಿ ಏನಪ್ಪಾ ಅಂದ್ರೆ ವಸ್ತುಗಳನ್ನ ತಯಾರಿಸಿ ನಾವು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ. ಕಸ್ಟಮರ್ ಗೆಟ್ ಇನ್ಕ್ರೀಸ್ಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಫೀಲಿಂಗ್ ಆಫ್ ಬೀಯಿಂಗ್ ಸ್ಪೆಷಲ್ ಅಂಡ್ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಯಾವ ಕಾರಣಕ್ಕಾಗಿ ಮಾಡ್ತಪ್ಪ ಅಂದ್ರೆ ಬಿಕಾಸ್ ಆಫ್ ದಿ ಇನ್ಕ್ರೀಸ್ಡ್ ಪರ್ಸನಲೈಸೇಷನ್ ಆಫ್ ಸರ್ವಿಸಸ್ ಅಂಡ್ ದಿ ಕಸ್ಟಮೈಸೇಷನ್ ಆಫ್ ಗುಡ್ಸ್ ಆಫರ್ಡ್ ಟು ದೆಮ್. ಸೊ ಈ ರೀತಿಯಾಗಿ ಗ್ರಾಹಕರ ಅಗತ್ಯತೆಗಳನ್ನ ತಿಳಿದುಕೊಂಡು ಅವರಿಗೆ ಕಸ್ಟಮೈಸ್ಡ್ ಅಂದ್ರೆ ಅವರ ಅಗತ್ಯತೆಗಳಿಗೆ ತಕ್ಕಂತಹ ವಸ್ತುಗಳನ್ನ ಮತ್ತು ಸೇವೆಗಳನ್ನ ಒದಗಿಸೋದ್ರಿಂದ ಏನಾಗುತ್ತೆ,
ಗ್ರಾಹಕರು ತಮ್ಮಷ್ಟಕ್ಕೆ ತಾವು ಸ್ಪೆಷಲ್ ಮತ್ತು ಕಂಪನಿಗೆ ನಾನು ಪ್ರಾಮುಖ್ಯವಾಗಿದ್ದೀನಪ್ಪ, ನನ್ನ ಕಂಪ್ನಿದವರು ಇಂಪಾರ್ಟೆಂಟ್ ಅಂತ ಟ್ರೀಟ್ ಮಾಡ್ತಾರಂತ ಏನಾಗುತ್ತೆ, ಕಂಪ್ನಿಯ ಒಂದು ಏನಪ್ಪಾ ಅಂದ್ರೆ ಸೇಲ್ಸ್ ಆಗಿರ್ಬೋದು, ಕಂಪ್ನಿಯ ಗುಡ್ ವಿಲ್ ಏನಾಗುತ್ತೆ ಇದರಿಂದ ಅಲ್ಟಿಮೇಟ್ ಆಗಿ ಇನ್ಕ್ರೀಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ತನ್ನ ಗ್ರಾಹಕರಿಗೆ, ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಯಾವುದೇ ಒಂದು ಮಾರ್ಕೆಟಿಂಗ್ ಫರ್ಮ್ ಆಗಿರ್ಬೋದು, ತನ್ನ ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಒಳ್ಳೆಯ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕಸ್ಟಮೈಸೇಷನ್ ಆಫ್ ಮಾರ್ಕೆಟ್ ಆಫರಿಂಗ್ಸ್. ಸೊ ಅಗತ್ಯತೆಗಳ ಅನುಗುಣವಾಗಿ ಏನಪ್ಪಾ ಅಂದ್ರೆ ಕಸ್ಟಮೈಸೇಷನ್, ಈಗ ಆ ಇಂಡಿವಿಜುವಲ್ ಗ್ರಾಹಕರ ಅಗತ್ಯತೆಗಳು ಏನನ್ನೋದನ್ನ ತಿಳ್ಕೊಂಡು ಅವರಿಗೆ ಬೇಕಾದಂತಹ ಕಸ್ಟಮೈಸ್ಡ್ ಪ್ರಾಡಕ್ಟ್ ಗಳನ್ನ ಆಫರ್ ಮಾಡ್ಲಿಕ್ಕೆ ಏನಾಗುತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಕಂಪನೀಸ್ ಕ್ಯಾನ್ ಕಸ್ಟಮೈಸ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಡಿಪೆಂಡಿಂಗ್ ಅಪಾನ್ ದಿ ಡೇಟಾ ಅವೈಲೇಬಲ್ ವಿತ್ ದೆಮ್. ಸೊ ಯಾವುದೇ ಒಂದು ಕಂಪ್ನಿ ಜೊತೆ ಏನಪ್ಪಾ ಅಂದ್ರೆ ಏನ್ ದತ್ತಾಂಶಗಳು ಅವೈಲೇಬಲ್ ಅದಲ್ಲ, ಅದ್ರ ಬೇಸ್ ಮೇಲೆ ಆ ಇಂಡಿವಿಜುವಲ್ ಪ್ರಾಡಕ್ಟ್, ಇಂಡಿವಿಜುವಲ್ ಕಸ್ಟಮರ್ಗೆ ಯಾವ ರೀತಿಯಾಗಿ ಬೇಕಲ್ಲ ಆ ರೀತಿಯಾಗಿರುವಂತಹ ಪ್ರಾಡಕ್ಟ್ಗಳನ್ನ ಮತ್ತು ಸರ್ವಿಸಸ್ಗಳನ್ನ ಏನಪ್ಪಾ ಅಂದ್ರೆ ಪ್ರೊವೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ದ ಫರ್ಮ್ ಕ್ಯಾನ್ ಫೆಸಿಲಿಟೇಟ್ ಕಸ್ಟಮರ್ ಕಂಪ್ನಿ ಇಂಟರಾಕ್ಷನ್ ಥ್ರೂ ದ ಕಂಪ್ನಿ ಕಾಂಟ್ಯಾಕ್ಟ್ ಸೆಂಟರ್ ಅಂಡ್ ವೆಬ್ಸೈಟ್. ಸೊ ಏನಪ್ಪಾ ಅಂದ್ರೆ ಫರ್ಮ್ ಏನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಗಳ ಮೂಲಕ ಏನಪ್ಪಾ ಅಂದ್ರೆ ಏನೇನು ಫೆಸಿಲಿಟೇಟ್ ಮಾಡ್ಲಿಕ್ಕೆ ಅಂದ್ರೆ ಕಸ್ಟಮರ್ ಕಂಪ್ನಿ ಇಂಟರಾಕ್ಷನ್ ಅಂದ್ರೆ ಗ್ರಾಹಕರ ಮತ್ತು ಒಂದು ವ್ಯವಹಾರ ಸಂಸ್ಥೆಯ ಒಂದು ಏನಪ್ಪಾ ಅಂದ್ರೆ ಸಂವಹನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದರ ಮೂಲಕ ಸಂವಹನ ಅಂದ್ರೆ ಕಾಂಟ್ಯಾಕ್ಟ್ ಸೆಂಟರ್ ಅಥವಾ ವೆಬ್ಸೈಟ್, ತನ್ನದೇ ಆದಂತಹ ಕಾಲ್ ಸೆಂಟರ್ಗಳು ಇರ್ತಾವ ಅಥವಾ ಕಸ್ಟಮರ್ ಡೆಸ್ಕ್ ಇರ್ತಾವ, ಹೆಲ್ಪ್ ಡೆಸ್ಕ್ ಇರ್ತಾವ ಅಥವಾ ವೆಬ್ಸೈಟ್ ಗಳ ಮೂಲಕ ಏನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಕಸ್ಟಮರ್ಗೆ ಏನಪ್ಪಾ ಅಂದ್ರೆ ಒಂದು ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಕಂಪನಿ ಜೊತೆ ಒಂದು ಸಂಬಂಧಗಳನ್ನ ಅಥವಾ ಸಂವಹನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿರುವಂತಹ ಇಂಟ್ರಾಕ್ಷನ್ ಎದಕ್ಕೆ ಹೆಲ್ಪ್ ಮಾಡುತ್ತಂದ್ರೆ ಟು ಡೆವಲಪ್ ಕಸ್ಟಮೈಸ್ಡ್ ಪ್ರಾಡಕ್ಟ್. ಪ್ರತಿಯೊಬ್ಬರ ಗ್ರಾಹಕರ ಏನಪ್ಪಾ ಅಗತ್ಯತೆಗಳು ಆಗಿರ್ಬೋದು, ಪ್ರತಿಯೊಂದು ಗ್ರೂಪ್ ಆಫ್ ಏನು ಕಸ್ಟಮರ್ಸ್ ಅಂತ ಹೇಳ್ತೀವಿ, ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆಫ್ ಕಸ್ಟಮರ್ಸ್ ಏನಪ್ಪಾ ಅಂದ್ರೆ ಅಗತ್ಯತೆಗಳನ್ನ ತಿಳಿದುಕೊಂಡು ಅದಕ್ಕೆ ತಕ್ಕಂತ ಏನಪ್ಪಾ ಅಂದ್ರೆ ವಸ್ತುಗಳನ್ನಾಗಿರ್ಬೋದು, ಸೇವೆಗಳನ್ನಾಗಿರ್ಬೋದು ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇನಪ್ಪಾ ಅಂದ್ರೆ ಕಸ್ಟಮೈಸೇಷನ್ ಆಫ್ ಮಾರ್ಕೆಟ್ ಆಫರಿಂಗ್. ತನ್ನ ಕಂಪನಿ ಒದಗಿಸುವಂತಹ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು ಎಂಥವಿರ್ತಾವಪ್ಪ ಅಂದ್ರೆ ಗ್ರಾಹಕರ ಅಗತ್ಯತೆಗೆ ಅನುಗುಣವಾಗಿ. ನೀವೀಗ ರಿಚಾರ್ಜ್ ಪಾಯಿಂಟ್ ನೋಡ್ತಾ ಇದ್ರೆ ಕೆಲವೊಂದು ಜನಕ್ಕೆ ₹1000 ರಿಚಾರ್ಜ್ ಒದಗಿಸ್ತಾರೆ, ಕೆಲವೊಂದು ಜನಕ್ಕೆ ₹100 ಐತಿ, ಕೆಲವೊಂದು ಜನಕ್ಕೆ ₹50 ಐತಿ. ಈ ರೀತಿಯಾಗಿ ಅವರ ಅಗತ್ಯಗಳಿಗೆ ಅನುಗುಣವಾಗಿ ಏನಪ್ಪಾ ಅಂದ್ರೆ ಆ ರಿಚಾರ್ಜ್ ಅಮೌಂಟ್ನು ಸಹಿತ ಫಿಕ್ಸ್ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ, ಕಂಪ್ನಿಗೆ ಗ್ರಾಹಕರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಅವರ ಅಗತ್ಯತೆಗಳಿಗೆ ಅನುಗುಣವಾಗಿ ಏನಪ್ಪಾ ಅಂದ್ರೆ ಆ ರಿಚಾರ್ಜ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ನೀವು ಯಾವುದೇ ಟೆಲಿಕಮ್ಯುನಿಕೇಶನ್ ಕಂಪ್ನಿ ತಗೋರಿ, ಅಲ್ಲಿ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಕ್ಯಾಟಗರಿ ಕಸ್ಟಮರ್ಗೆ ಡಿಫ್ರೆಂಟ್ ಏನಪ್ಪಾ ಅಂದ್ರೆ ರಿಚಾರ್ಜ್ ಆಫರಿಂಗ್ ಇರ್ತಾವ. ಸೊ ಮಂತ್ಲಿ ಪ್ಯಾಕ್ ಆಗಿರ್ಬೋದು, ಇನ್ನು ಕೆಲವೊಂದು ಜನಕ್ಕೆ ಇಯರ್ಲಿ ಪ್ಯಾಕ್ ಇರುತ್ತೆ, ಇನ್ನು ಕೆಲವೊಂದು ಜನಕ್ಕೆ ಏನಪ್ಪಾ ಅಂದ್ರೆ ₹50 ಸ್ಟಾರ್ಟ್ ಆಗುತ್ತೆ. ಮೊದಲು ₹10 ಸ್ಟಾರ್ಟ್ ಆಗ್ತಿತ್ತು, ಈಗ ಟಾಪ್ ಅಪ್ ಇದು, ಈಗ ಏನಪ್ಪಾ ಅಂದ್ರೆ ₹50 ಮಾಡ್ತಾರೆ. ₹50 ಹಿಡ್ಕೊಂಡು 1000, ₹1200 ಈ ತರ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಇನ್ಕಮ್ ಗ್ರೂಪ್ ಇರುವಂತ ಕಸ್ಟಮರ್ಗೆ ಡಿಫ್ರೆಂಟ್ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಗಳನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಯಾವಾಗ ಸಾಧ್ಯಪ್ಪ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಮೂಲಕ. ನೆಕ್ಸ್ಟ್ ಏನಪ್ಪಾ ಅಂದ್ರೆ CRM ಎದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ರಿಡಕ್ಷನ್ ಇನ್ ದಿ ಕಸ್ಟಮರ್ ಡಿಫೆಕ್ಷನ್ ರೇಟ್. ಕಸ್ಟಮರ್ ಡಿಫೆಕ್ಷನ್ ರೇಟ್ ಅಂದ್ರೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಜಂಪ್ ಆಗುವಂತ ಕಸ್ಟಮರ್ಗಳ ಸಂಖ್ಯೆನ ಏನ್ ಮಾಡ್ಲಿಕ್ಕೆ ಸಾಧ್ಯ, ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಂತ. ಸೊ ಈಗ ನೀವು ಆಲ್ರೆಡಿ ನಾ ಎಕ್ಸ್ಪ್ಲೈನ್ ಮಾಡಿದಂಗೆ ಏನಪ್ಪಾ ಅಂದ್ರೆ ಟೆಲಿಕಮ್ಯುನಿಕೇಶನ್ ಕಂಪ್ನೀಸ್, ಏರ್ಟೆಲ್ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, BSNL ಆಗಿರ್ಬೋದು, ಆಮೇಲೆ ಈ ರೀತಿಯಾಗಿರುವಂತ ಕಂಪ್ನಿಗಳ ನಡಬರ್ಕೆ ಏನಪ್ಪಾ ಅಂದ್ರೆ ಕಸ್ಟಮರ್ ಎಲ್ಲಿ ಅವಕಾಶಗಳಿರ್ತಾವ ಅಲ್ಲಿ ಜಂಪ್ ಮಾಡ್ಬಿಡ್ತಾರೆ. ಸೊ ಇದಕ್ಕೆ ಏನಂತ ಕರಿತೀವಿ, ಕಸ್ಟಮರ್ ಡಿಫೆಕ್ಷನ್ ರೇಟ್ ಅಥವಾ ಗ್ರಾಹಕರ ಪಕ್ಷಾಂತರ ದರ ಅಂತ ಕರಿತೀವಿ. ಸೊ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಗ್ರಾಹಕರು ಸ್ವಿಚ್ ಆಗೋದನ್ನ ಏನ್ ಕರೀತಾರೆ, ಡಿಫೆಕ್ಷನ್ ರೇಟ್ ಅಥವಾ ಪಕ್ಷಾಂತರ ಪದ್ಧತಿ ಅಂತ ಕರೀತಾರೆ. CRM emphasizes and training and development of employees to become more customer oriented. ಸೊ ಕಸ್ಟಮರ್ ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಎದರ ಮೇಲೆ ಫೋಕಸ್ ಮಾಡ್ತಂದ್ರೆ ಆನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಯಾರಿಗೆ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಪ್ಪ ಅಂದ್ರೆ ತನ್ನ ಎಂಪ್ಲಾಯಿಗಳಿಗೆ, ತನ್ನ ಏನು ಎಂಪ್ಲಾಯೀಸ್ ಇರ್ತಾರೆ ಅಥವಾ ತನ್ನಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಇರ್ತಾರೆ, ಅವರಿಗೆ ಎಂತ ಟ್ರೈನಿಂಗ್ ಕೊಡುತ್ತಪ್ಪ ಅಂದ್ರೆ ಟು ಬಿಕಮ್ ಮೋರ್ ಕಸ್ಟಮರ್ ಓರಿಯೆಂಟೆಡ್. ಗ್ರಾಹಕರನ್ನ ಕೇಂದ್ರೀಕರಣ ಮಾಡ್ಕೊಂಡು ಜಾಸ್ತಿ ಕೆಲಸ ಮಾಡೋಂಗವ್ರಿಗೆ ಟ್ರೈನಿಂಗ್ ಮತ್ತು ಡೆವಲಪ್ಮೆಂಟ್ ಗಳನ್ನ ಒದಗಿಸಲಿ ಏನ್ ಮಾಡುತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಫೋಕಸ್ ಮಾಡುತ್ತೆ. ಡ್ಯೂ ಟು CRM ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಎಂಪ್ಲಾಯೀಸ್ ಶೋ ಕೇರ್ ಅಂಡ್ ಕನ್ಸರ್ನ್ ಟುವರ್ಡ್ಸ್ ವ್ಯಾಲ್ಯೂಯಬಲ್ ಕಸ್ಟಮರ್.
ನಮಗೆ ಆದಂಥ ಏನೋ ಕೆಲವೊಂದು ಕಸ್ಟಮರ್ ಬೇಸ್ ಇರುತ್ತೆ, ಲಾಯಲ್ ಕಸ್ಟಮರ್ ಇರ್ತಾರಲ್ಲ ಅವ್ರ ಜೊತೆಗೆ ಹೆಂಗಪ್ಪ ಅಂದ್ರೆ ಮೋರ್ ಕನ್ಸರ್ನ್ ಮತ್ತು ಮೋರ್ ಕೇರ್ ಮಾಡೋದ್ರಿಂದ ಏನಾಗುತ್ತೆ, ಅವರು ಕಸ್ಟಮರ್ ನಮ್ಮ ಕಂಪ್ನಿಗೆ ಲಾಯಲ್ ಆಗಿರ್ತಾರೆ. ಅಥವಾ ಏನಂತಾರೆ, ನಮ್ಮ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ಲಿಕ್ಕೆ ಅವರು ಟ್ರೈ ಮಾಡಂಗಿಲ್ಲ. ಆಮೇಲೆ ನಮ್ಮ ಕಂಪ್ನಿ ಬಗ್ಗೆ ಒಳ್ಳೇದಂತ ಒಂದು ಒಪಿನಿಯನ್ನ ಬೇರೆ ಜನರಿಗೆ ಹೇಳ್ತಿರ್ತಾರೆ. ಸೊ ಇದಕ್ಕೆ ಏನಂತ ಕರಿತೀವಿ, ಲಾಯಲ್ ಕಸ್ಟಮರ್ ಅಂತ ಕರಿತೀವಿ. ದೇರ್ಫೋರ್ ದ ಕಸ್ಟಮರ್ ಡಿಫೆಕ್ಷನ್ ರೇಟ್ ಮೇ ಬಿ ರಿಡ್ಯೂಸ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಈ ರೀತಿಯಾಗಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಕಸ್ಟಮರ್ ನಮ್ಮ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಹೋಗುವಂತ ರೇಟ್ನ ಏನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಬಹಳಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀವು ನೋಡ್ಬೋದಾಗಿತ್ತು, ಯಾವ್ದಂದ್ರೆ ಲಾಸ್ಟ್ ಒಂದು 4-5 ವರ್ಷ ನೋಡ್ತಾ ಇದ್ರಿ, ಏರ್ಟೆಲ್ ಮೊದಲಿಗೆ ನಂಬರ್ 1 ಕಂಪ್ನಿ ಇತ್ತು, ಈಗ ಏನಪ್ಪಾ ಅಂದ್ರೆ ಜಿಯೋ ನಂಬರ್ 1 ಕಂಪ್ನಿ ಇದೆ. ಸೊ ಇದರಿಂದ ಏನು ಗೊತ್ತಾಗತ್ತಪ್ಪ ಅಂದ್ರೆ ಗ್ರಾಹಕರು ಹೆಂಗಪ್ಪ ಅಂದ್ರೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಜಂಪ್ ಆಗುವಂತ ಚಾನ್ಸಸ್ ಬಹಳಷ್ಟು ಇರುತ್ತೆ. ಸೊ ಯಾರು ಬೆಸ್ಟ್ ಪ್ರಾಡಕ್ಟ್ ಕೊಡ್ತಾರೆ, ಯಾರು ಕಡಿಮೆ ರೇಟಿಗೆ ಒಳ್ಳೆ ಪ್ರಾಡಕ್ಟ್ಗಳನ್ನು ಕೊಡ್ತಿರ್ತಾರೆ, ಅಥವಾ ಯಾರ ಜೊತೆ ಒಂದು ಒಳ್ಳೆ ಸಂಬಂಧ ಇರುತ್ತೆ, ಅವ್ರಿಗೆ ಏನಪ್ಪಾ ಅಂದ್ರೆ ಗ್ರಾಹಕರು ಜಂಪ್ ಆಗುವಂತ ಸಾಧ್ಯ ಇರುತ್ತೆ. ಸೊ ಹಿಂಗಾಗಿ ನಮ್ಮ ಕಂಪ್ನಿ ಗ್ರಾಹಕರಿಗೆ ನಾವು ಒಂದು ಒಳ್ಳೆ ಅಂತ ಆಫರಿಂಗ್ ಕೊಡೋದ್ರಿಂದ ಅಥವಾ ಒಳ್ಳೆ ಒಂದು ಸಂಬಂಧಗಳಿರೋದ್ರಿಂದ ಅವ್ರ ಜೊತೆ ಕೇರ್ ಮತ್ತು ಕನ್ಸರ್ನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜೊತೆನೇ ಇರ್ತಾರೆ, ಬೇರೆ ಕಂಪ್ನಿಗಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರ್ ಡಿಫೆಕ್ಷನ್ ರೇಟ್ ಏನಪ್ಪಾ ಅಂದ್ರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ಕ್ರೀಸ್ ಅಂಡ್ ಇಂಪ್ರೂವ್ಮೆಂಟ್ ಇನ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್. ಗ್ರಾಹಕರ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಥವಾ ದೀರ್ಘಾವಧಿಯಾದಂಥ ಸಂಬಂಧಗಳನ್ನ ಏನಪ್ಪಾ ಸುಧಾರಣೆ ಮಾಡ್ಲಿಕ್ಕೆ ಅಥವಾ ಹೆಚ್ಚಿಗೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಸಾಧ್ಯ ಆಗುತ್ತೆ. ಯಾವುದರ ಮೂಲಕ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ಗಳ ಮೂಲಕ. ಸೊ ಕೆಲವೊಂದು ಫರ್ಮ್ಗಳು ಯಾವ ತರ ಟ್ರೀಟ್ ಮಾಡ್ತಾರೆ, ಸಮ್ ಫರ್ಮ್ಸ್ ಟ್ರೀಟ್ ದೇರ್ ಕಸ್ಟಮರ್ ಆಸ್ ಪಾರ್ಟ್ನರ್ಸ್. ಸೊ ಕೆಲವೊಂದು ಕಂಪ್ನಿಗಳು ಏನಪ್ಪಾ ಅಂದ್ರೆ ತನ್ನ ಗ್ರಾಹಕರನ್ನ ಒಂದು ಭಾಗಿದಾರರು ಅಥವಾ ಪಾಲುದಾರರು ಅಂತ ಟ್ರೀಟ್ ಮಾಡ್ತಾರೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಫರ್ಮ್ ಸೀಕ್ ದ ಹೆಲ್ಪ್ ಆಫ್ ಕಸ್ಟಮರ್ಸ್ ಟು ಡಿಸೈನ್ ನ್ಯೂ ಪ್ರಾಡಕ್ಟ್ಸ್ ಟು ಇಂಪ್ರೂವ್ ದೇರ್ ಸರ್ವಿಸಸ್. ಸೊ ಫರ್ಮ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರತಿಯೊಂದು ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಈಗಿರುವಂತ ಪ್ರಾಡಕ್ಟ್ಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಅಥವಾ ನ್ಯೂ ಪ್ರಾಡಕ್ಟ್ಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಅಥವಾ ಈಗಿರುವಂತ ಸರ್ವಿಸಸ್ಗಳಾಗಿರುವಂತ ಪ್ರಾಡಕ್ಟ್ನ ಡೆವಲಪ್ಮೆಂಟ್ ಆಗಿರೋದು ಅಥವಾ ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಗ್ರಾಹಕರ ಅಗತ್ಯತೆಗಳನ್ನ ತಿಳ್ಕೊಂಡಾಗ ಏನಾಗುತ್ತೆ, ಒಂದು ಪ್ರಾಡಕ್ಟ್ಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಪ್ರಾಡಕ್ಟ್ಗಳನ್ನ ಚೇಂಜ್ ಮಾಡ್ಲಿಕ್ಕೆ, ಹೊಸ ಪ್ರಾಡಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಏನಾಗುತ್ತೆ, ಗ್ರಾಹಕರಿಗೆ ಸಾಧ್ಯ ಆಗುತ್ತೆ. ಸೊ ಇಫ್ ದ ಕಸ್ಟಮರ್ ಗೆಟ್ಸ್ ಇನ್ವಾಲ್ವ್ಡ್ ವಿತ್ ದಿ ಫರ್ಮ್, ದೇ ಆರ್ ಮೋರ್ ಲೈಕ್ಲಿ ಟು ರಿಮೇನ್ ವಿತ್ ದಿ ಫರ್ಮ್. ಸೊ ಗ್ರಾಹಕರನ್ನ ಎಷ್ಟು ನಾವು ಭಾಗಿದಾರನ ಮಾಡ್ಕೋತೀವಿ, ಅಷ್ಟು ನಮಗೆ ಗ್ರಾಹಕರಿಂದ ಮಾಹಿತಿ ಸಿಗುತ್ತೆ ಮತ್ತು ಅವರ ಅಗತ್ಯತೆಗಳು ಏನನ್ನೋದು ಗೊತ್ತಾಗುತ್ತೆ. ಆ ಅಗತ್ಯತೆಗಳನ್ನು ಪೂರೈಸಿದರೆ ಕಂಪ್ನಿ ನಮ್ಮ ಜೊತೆಗೇನೆ ಇರುತ್ತೆ. ಗ್ರಾಹಕರು ನಮ್ಮ ಜೊತೆಗೇನೆ ಇರ್ಲಿಕ್ಕೆ ಏನ್ ಮಾಡ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ. ಬೇರೆ ಕಂಪ್ನಿಗೆ ಹೋಗುವಂತ ಚಾನ್ಸಸ್ ಬಹಳ ಇರುತ್ತೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಗ್ರಾಹಕರ ಬಗ್ಗೆ ಅವ್ರನ್ನ ಪಾಲುದಾರನ ಮಾಡ್ಕೊಂಡು ಅವರಿಂದ ಹೆಲ್ಪ್ ತಗೊಂಡ್ರೆ ಏನಾಗುತ್ತೆ, ಲಾಂಗ್ ಟರ್ಮ್ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಏನಾಗುತ್ತೆ, ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ಕ್ರೀಸ್ ಇನ್ ಕಸ್ಟಮರ್ ಇಕ್ವಿಟಿ. ಸೊ ಈಗಿರುವಂತ ಹೊಸ ಕಾನ್ಸೆಪ್ಟ್ ಇದು ಕಸ್ಟಮರ್ ಇಕ್ವಿಟಿ. ಸೊ ಯಾರು ನಮ್ಗೆ ಲಾಯಲ್ ಕಸ್ಟಮರ್ ಇರ್ತಾರ ಅಥವಾ ಯಾವ ನಾವು ನಮ್ಮ ಕಸ್ಟಮರ್ ಬೇಸ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಅದೊಂದು ನಮ್ಗೆ ಯಾವ ತರ ಇದಾಗುತ್ತೆ ಅಂದ್ರೆ ಕ್ಯಾಪಿಟಲ್ ತರ ವರ್ಕ್ ಆಗುತ್ತೆ. ಸೊ ಕ್ಯಾಪಿಟಲ್ ಅಂದ್ರೆ ಏನು, ಎಷ್ಟು ನಮ್ಮ ಗ್ರಾಹಕರ ಬೇಸ್ ಇರುತ್ತೆ ಅಷ್ಟು ಏನಪ್ಪಾ ಅಂದ್ರೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಅಷ್ಟು ನಮ್ಮ ಗುಡ್ ವಿಲ್ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಕಸ್ಟಮರ್ ಬೇಸ್ ನಾವು ಕಸ್ಟಮರ್ ಇಕ್ವಿಟಿ ಅಂತ ಟ್ರೀಟ್ ಮಾಡ್ತೀವಿ. ಇಕ್ವಿಟಿ ಕ್ಯಾಪಿಟಲ್ ನಿಮಗೆಲ್ಲ ಗೊತ್ತಿರಬಹುದು. ಅದೇ ರೀತಿಯಾಗಿ ಕಸ್ಟಮರ್ ಇಕ್ವಿಟಿ ಅಂದ್ರೆ ಕಸ್ಟಮರ್ ಬೇಸ್ ಮತ್ತು ಗುಡ್ ವಿಲ್ ನ ಏನ್ ಕರಿತೀವಿ, ಕಸ್ಟಮರ್ ಇಕ್ವಿಟಿ ಅಂತ ಕರಿತೀವಿ. ಈಗಿರುವಂತ ಕಸ್ಟಮರ್ ಬೇಸ್ ನ ಸಹಿತ ನಾವೇನ್ ಮಾಡ್ತೀವಿ, ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ. ಯಾವ ರೀತಿಯಾಗಿ ಕಸ್ಟಮರ್ ಜೊತೆ ಒಂದು ಒಳ್ಳೆ ಸಂಬಂಧಗಳಿದ್ದಾಗ ಕಸ್ಟಮರ್ ಬೇಸ್ ಜಾಸ್ತಿ ಇತ್ತಪ್ಪ ಅಂದ್ರೆ ಹಂಗ ನಮ್ದು ಕಸ್ಟಮರ್ ಇಕ್ವಿಟಿ ಜಾಸ್ತಿ ಆಗುತ್ತೆ ಹೋಗುತ್ತೆ. CRM increases customer equity. Firms focus the marketing efforts more on the most valuable customers. ನಮ್ಮ ಜೊತೆಗಿರುವಂತ ಲಾಯಲ್ ಕಸ್ಟಮರ್ ಆಗಿರೋದು ಅಥವಾ ಮೋರ್ ವ್ಯಾಲ್ಯೂಬಲ್ ಕಸ್ಟಮರ್ ಅಂತ ಕರಿತೀವಿ. ನಮ್ಮ ಜೊತೆ ಇರೋದ್ರಿಂದ ಏನಾಗುತ್ತೆ, ನಮ್ಮ ಕಂಪ್ನಿದು ಏನಪ್ಪಾ ಅಂದ್ರೆ ಸೇಲ್ಸ್ ಜಾಸ್ತಿ ಆಗುತ್ತೆ ಮತ್ತು ಲಾಯಲ್ಟಿ ಜಾಸ್ತಿ ಇರೋದ್ರಿಂದ ನಮ್ಮ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಅವರು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಕಂಪ್ನಿಯ ಸೇಲ್ಸ್ ಜಾಸ್ತಿ ಆಗೋದ್ರ ಬದಲಿ ಅದು ನಮ್ಗೆ ಏನಾಗುತ್ತೆ, ಒಂದು ಇಕ್ವಿಟಿ ತರ ಗುಡ್ ವಿಲ್ ಆಗಿ ಟ್ರೀಟ್ ಕಂಪನಿ ಏನೋ ಕನ್ವರ್ಟ್ ಆಗಿಬಿಡುತ್ತೆ. ಸೊ ದ ಮೇನ್ ಏಮ್ ಆಫ್ CRM ಈಸ್ ಟು ಪ್ರೊಡ್ಯೂಸ್ ಹೈ ಕಸ್ಟಮರ್ ಇಕ್ವಿಟಿ. ನೋಡಿ ಕಸ್ಟಮರ್ ಇಕ್ವಿಟಿ ಅಂದ್ರೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಕಸ್ಟಮರ್ ಇಕ್ವಿಟಿ ಇಸ್ ದಿ ಸಮ್ ಆಫ್ ಲೈಫ್ ಟೈಮ್ ವ್ಯಾಲ್ಯೂಸ್ ಆಫ್ ಎ ಕಸ್ಟಮರ್. ಸೊ ಅಂದ್ರೆ ಎಷ್ಟು ಕಸ್ಟಮರ್ ಬೇಸ್ ನಮ್ಗೆ ಜಾಸ್ತಿ ಆಗುತ್ತೆ ಅಷ್ಟು ಏನಪ್ಪಾ ಅಂದ್ರೆ ನಮ್ಗೆ ಅದು ಒಂದು ಬಂಡವಾಳ ತರ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಯಾವುದೇ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಹೆಸರಿನಿಂದ ಏನಾಗುತ್ತೆ, ಸೇಲ್ ಹಾಕೋತ ಹೋಗುತ್ತೆ. ಈ ರೀತಿ ಕಸ್ಟಮರ್ ಇಕ್ವಿಟಿ ಅಂದ್ರೆ ಏನಾಗುತ್ತೆ, ಬ್ರ್ಯಾಂಡ್ ಇಕ್ವಿಟಿ ತರ ಅನ್ನೋದು ಕೆಲಸ ಮಾಡುತ್ತೆ. ನಮ್ ಜಾಸ್ತಿ ಲಾಯಲ್ ಕಸ್ಟಮರ್ ಇದ್ರೆ ಅಂದ್ರೆ ನಮ್ಮ ಮೇಲೆ ಏನಪ್ಪಾ ಅಂದ್ರೆ ಫೋಕಸ್ ಮಾಡ್ತಾರೆ ಮತ್ತು ನಮ್ಮ ಕಂಪ್ನಿ ಸೇಲ್ಸ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಕಸ್ಟಮರ್ ಇಕ್ವಿಟಿ ಇನ್ಕ್ರೀಸ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್. ಯಾವ
ಕಂಪ್ನಿಯ ಜೊತೆಗೆ ಗ್ರಾಹಕರ ಒಂದು ಒಳ್ಳೆಯ ರೀತಿಯ ಸಂಬಂಧಗಳಿತ್ತು ಅಂದ್ರೆ ಏನಾಗುತ್ತೆ, ನಮಗೆ ಅದೊಂದು ಕಾಂಪಿಟೇಟಿವ್ ಅಡ್ವಾಂಟೇಜ್. ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ ನಾವು ನಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಭಿನ್ನವಾಗಿ ತೋರಿಸ್ಕೊಳ್ತೀವಿ, ಅವರಿಗಿಂತ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಆಗಿರ್ತೀವಿ. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜ್ 2-3 ರೀತಿಯಿಂದ ಗೊತ್ತಾಗುತ್ತೆ. ಒಂದು, ನಮ್ಮ ಪ್ರಾಡಕ್ಟ್ ಮತ್ತು ನಮ್ಮ ಪ್ರತಿಸ್ಪರ್ಧಿಗಳ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರುತ್ತೆ, ಅಥವಾ ನಮ್ಮ ಸರ್ವಿಸಸ್ ಮತ್ತು ಪ್ರತಿಸ್ಪರ್ಧಿಗಳ ಸರ್ವಿಸಸ್ ಡಿಫ್ರೆಂಟ್ ಆಗಿರುತ್ತೆ. ನಮ್ದು ಅವ್ರಕಿನ ಸ್ವಲ್ಪ ಬೆಟರ್ ಆಗಿರುತ್ತೆ, ಅಥವಾ ಅವ್ರಕಿನ ನಮ್ಮ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಅವ್ರಿಗೆ ಕಂಪೇರ್ ಮಾಡಿದಾಗ ನಮ್ದು ಕಾಸ್ಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್. ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ ಕಂಪೇರ್ ಮಾಡಿದಾಗ, ಯಾರಿಗೆ ಕಂಪೇರ್ ಮಾಡಿದಾಗ ನಮ್ಮ ಪ್ರತಿಸ್ಪರ್ಧಿಗಳಿಗೆ ನಾವು ಹೋಲಿಸಿದಾಗ ನಮ್ದು ಏನಪ್ಪಾ ಅಂದ್ರೆ ಜಾಸ್ತಿ ಏನಪ್ಪಾ ಅಂದ್ರೆ ಅಡ್ವಾಂಟೇಜ್ ಇರುತ್ತೆ, ಅಥವಾ ನಮ್ಗೆ ಏನಪ್ಪಾ ಅಂದ್ರೆ ಜಾಸ್ತಿ ಇದರಿಂದ ಉಪಯೋಗ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಕರಿತೀವಿ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ದ ಫರ್ಮ್ಸ್ ದಟ್ ಅಡಾಪ್ಟ್ CRM ಗೆಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇನ್ ದಿ ಮಾರ್ಕೆಟ್. ಯಾವ ಕಂಪ್ನಿ ತನ್ನ ಗ್ರಾಹಕರ ಜೊತೆಗೆ ಒಂದು ಒಳ್ಳೆಯ ಸಂಬಂಧಗಳನ್ನ ಹೊಂದಿತ್ತಂದ್ರೆ ಅದು ಕಾಂಪಿಟೇಟಿವ್ ಅಡ್ವಾಂಟೇಜ್, ಅಥವಾ ಏನ್ ಕರಿತೀವಿ ಪ್ರತಿಸ್ಪರ್ಧಿಗಳ ಅಥವಾ ಸ್ಪರ್ಧಾತ್ಮಕ ಏನಪ್ಪಾ ಅಂದ್ರೆ ಆ ಒಂದು ಉಪಯೋಗ ಅಂತಾನು ಕರಿತೀವಿ, ಅಡ್ವಾಂಟೇಜ್ ಅಂತ ಕರಿತೀವಿ. ಅದು ನಮ್ಗೆ ಏನಾಗುತ್ತೆ, ಸಿಗುತ್ತದೆ. ದೇ ಕ್ಯಾನ್ ಫೇಸ್ ದ ಕಾಂಪಿಟಿಷನ್ ವಿತ್ ಮಚ್ ಈಸಿಲಿ ಏನಪ್ಪಾ ಅಂದ್ರೆ ನಮ್ಮ ಪ್ರತಿಸ್ಪರ್ಧಿಗಳನ್ನ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದ್ದಾಗ. ದ ಕಾಂಪಿಟೇಟಿವ್ ಅಡ್ವಾಂಟೇಜ್ ಹೆಲ್ಪ್ಸ್ ಇನ್ ಜನರೇಟಿಂಗ್ ದಿ ಹೈಯರ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಯಾವ ರೀತಿಯಾಗಿ ನಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನಮ್ಮ ಪ್ರಾಡಕ್ಟ್ ಏನೈತಿ, ನಮ್ಮ ಸೇವೆಗಳು ಭಿನ್ನವಾಗಿರ್ತಾವೆ, ನಮ್ಮ ಕಾಸ್ಟ್ ಕಡಿಮೆ ಇತ್ತಂದ್ರೆ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ನಮ್ಮ ನಾವು ಇನ್ವೆಸ್ಟ್ ಮಾಡಿದಂಥ ಏನು ಕ್ಯಾಪಿಟಲ್ ಮೇಲೆ ರಿಟರ್ನ್ ಜಾಸ್ತಿ ಬರುತ್ತೆ, ಅಥವಾ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನಾವು ಕಾಂಪಿಟೇಟಿವ್ ಅಡ್ವಾಂಟೇಜ್ನ ಯಾವಾಗ ಗಳಿಸ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ನಮ್ಮ ಕಸ್ಟಮರ್ ಜೊತೆಗೆ ನಮ್ದು ಒಂದು ಒಳ್ಳೆಯ ರಿಲೇಶನ್ಶಿಪ್ ಇದ್ದಾಗ. ಕಸ್ಟಮರ್ ರಿಲೇಶನ್ಶಿಪ್ ಈ ರೀತಿಯಾಗಿ ನಮ್ಮ ಪ್ರತಿಸ್ಪರ್ಧಿಗಿಂತ ನಾವು ಭಿನ್ನವಾಗಿರ್ಲಿಕ್ಕೆ ಅದು ಏನಪ್ಪಾ ಅಂದ್ರೆ ಇಂಪಾರ್ಟೆನ್ಸ್ ಕೊಡುತ್ತೆ, ಅಥವಾ ಒಂದು ರೀತಿಯಾಗಿ ಮಹತ್ವವನ್ನು ಒದಗಿಸುತ್ತದೆ. ನೆಕ್ಸ್ಟ್ ನೋಡ್ರಿ, ಬಿಲ್ಡಿಂಗ್ ಆ್ಯಂಡ್ ಮೇಂಟೈನಿಂಗ್ ಕಾರ್ಪೊರೇಟ್ ಇಮೇಜ್. ಇದಕ್ಕೆ ಇನ್ನೊಂದು ವರ್ಡ್ ಅಂತ ಕರಿತೀವಿ, ಗುಡ್ ವಿಲ್ ಅಂತ ಕರಿತೀವಿ. ಸೊ ಕಾರ್ಪೊರೇಟ್ ಇಮೇಜ್ ಅಂದ್ರೆ ಕಂಪನಿಗೆ ತನ್ನದೇ ಆದಂತ ಒಂದು ಏನಪ್ಪಾ ಅಂದ್ರೆ ಇಮೇಜ್ ಇರುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ HUL ಆಗಿರ್ಬೋದು, ಕೋಲ್ಗೇಟ್ ಆಗಿರ್ಬೋದು, ಆಮೇಲೆ ರಿಲಯನ್ಸ್ ಅನ್ನುವಂಥ ಕಂಪ್ನಿ ಹೆಸರು ನಿಮ್ಗೆ ಗೊತ್ತು. ರಿಲಯನ್ಸ್ ಅಂದಾಗ ಕಂಪ್ನಿ ಗ್ರಾಹಕರಲ್ಲಿ ಒಂದು ರೀತಿಯಾಗಿ ಒಂದು ಏನು ಸೇಫರ್ ಫೀಲಿಂಗ್ ಬರುತ್ತೆ. ಟಾಟಾ ಆಗಿರ್ಬೋದು ನೋಡ್ರಿ, ಟಾಟಾ ಅಂದ್ರೆ ಏನಾಗುತ್ತೆ, ಲಾಸ್ಟ್ 100 ವರ್ಷದಿಂದ ನನ್ನ ಕಂಪ್ನಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಇದೆ. ಹಿಂಗಾಗಿ ಟಾಟಾ ಹೆಸರಿನಿಂದ ಯಾವುದೇ ವಸ್ತುನ ನಾವು ಸೇಲ್ ಮಾಡ್ರಿ ಏನಾಗುತ್ತೆ, ಆಟೋಮೆಟಿಕ್ಲಿ ಸೇಲ್ ಆಗಿಬಿಡುತ್ತೆ. ಸೊ ಜನ ಎರಡನೇ ವಿಚಾರನ ಮಾಡಂಗಿಲ್ಲ ಈ ರೀತಿಯಾಗಿರುವಂಥ ಕಂಪ್ನಿಗಳು. ಅದೇ ರೀತಿಯಾಗಿ ಹೊಸ ಕಂಪ್ನಿಗಳು ಏನಾದರೂ ಮಾರ್ಕೆಟ್ನಾಗ ಬಂದಂದ್ರೆ ನಾವು ಯಾವುದೇ ವಸ್ತುವನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು 2-3 ಸತಿ ವಿಚಾರ ಮಾಡ್ತೀವಿ, ಸೊ ಹೆಂಗಿರುತ್ತೋ ಏನು ಅಂತ. ಅದೇ ರೀತಿಯಾಗಿ ಮಾರ್ಕೆಟ್ನಾಗ ಎಕ್ಸಿಸ್ಟಿಂಗ್ ಕಂಪ್ನಿ ಇತ್ತು, ಕಂಪ್ನಿ ಬಗ್ಗೆ ಒಂದು ಒಳ್ಳೆ ಇಮೇಜ್ ಇತ್ತು, ಕಂಪ್ನಿ ಹೆಸರು ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ನಮ್ಮ ಪ್ರಾಡಕ್ಟ್ಗಳನ್ನ ಈಸಿಲಿ ಏನು ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಸಾಧ್ಯ. ಈಗಿರುವಂಥ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಇದೇ ಹೆಸರಿಂದ ಬೇರೆ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮಾರಾಟ ಈಸಿಲಿ ಏನಪ್ಪಾ ಅಂದ್ರೆ ಮಾಡ್ಬೋದು. ಸೊ ದ ಇಮೇಜ್ ಆಫ್ ಫರ್ಮ್ ಇಸ್ ಆಲ್ಸೋ ಗೆಟ್ಸ್ ಎನ್ಹಾನ್ಸ್ಡ್. ಯಾವಾಗ ಸಾಧ್ಯಪ್ಪ ಅಂದ್ರೆ ಇಮೇಜ್ ಆಫ್ ದಿ ಫರ್ಮ್ ಯಾವಾಗ ಕಸ್ಟಮರ್ ರಿಲೇಶನ್ಶಿಪ್ ಗುಡ್ ಇದ್ದಾಗ. ಲಾಯಲ್ ಕಸ್ಟಮರ್ ಬಿಕಮ್ ಇವೆಂಜಲಿಸ್ಟ್ಸ್. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಹೆಸರನ್ನ ಹೆಚ್ಚಿಗೆ ಮಾಡುವಂತ ಒಂದು ಏನಪ್ಪಾ ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ತರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ದ ಎವೆಂಜಲಿಸ್ಟ್ ಸ್ಪ್ರೆಡ್ ಗುಡ್ ವರ್ಡ್ ಅಬೌಟ್ ದಿ ಕಂಪ್ನಿ ಅಂಡ್ ಇಟ್ಸ್ ಪ್ರಾಡಕ್ಟ್. ಸೊ ಏನ್ ಮಾಡ್ತಾರಪ್ಪ ಎವೆಂಜಲಿಸ್ಟ್ಸ್ ಅಂದ್ರೆ ನಮ್ಮ ಕಂಪ್ನಿಯ ಬಗ್ಗೆ ಒಂದು ಒಳ್ಳೆಯ ಹೆಸರಾಗಿರ್ಬೋದು, ಅಥವಾ ನಮ್ಮ ಕಂಪ್ನಿಯ ಬಗ್ಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಗಾಸಿಪ್ಗಳನ್ನ, ಈ ಕಂಪ್ನಿ ಪ್ರಾಡಕ್ಟ್ ಚಲೋ ಐತಪ್ಪ, ಈ ಕಂಪ್ನಿ ಸರ್ವಿಸಸ್ ಬೆಸ್ಟ್ ಐತಿ, ಈ ಕಂಪ್ನಿ ಪ್ರಾಡಕ್ಟ್ ಭಾರಿ ಬರುತ್ತೆ, ಕ್ವಾಲಿಟಿ ಬರುತ್ತೆ, ಆಮೇಲೆ ಪ್ರೈಸು ಕಡಿಮೆ ಐತಿ, ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಒಪಿನಿಯನ್ ಅವರು ಸ್ಪ್ರೆಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಂಪ್ನಿ ಇಮೇಜ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಎನೇಬಲ್ಸ್ ದ ಫರ್ಮ್ ಟು ಗೆಟ್ ಅಡಿಷನಲ್ ಕಸ್ಟಮರ್. ಇಟ್ಸ್ ಪೋರ್ಡ್ ಮೆಕ್ಯಾನಿಸಮ್ ಟು ಮೇಕ್ ದೀಸ್ ಡಿಸಿಷನ್ಸ್. ಅಂದ್ರೆ ಈಗಿರುವಂಥ ಕಸ್ಟಮರ್ ಬೇಸ್ಗೆ ಇನ್ನೂ ಹೆಚ್ಚಿಗೆ ಏನಪ್ಪಾ ಅಂದ್ರೆ ಕಸ್ಟಮರ್ಗಳನ್ನ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಈಗಿರುವಂಥ ಗ್ರಾಹಕರ ಸಂಖ್ಯೆಗೆ ಇನ್ನೂ ಸಂಖ್ಯೆಗಳನ್ನ ಎಡಿಷನ್ ಮಾಡ್ಲಿಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಯಾವುದು, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಈ ರೀತಿಯಾಗಿ ಒಂದು ಕಾರ್ಪೊರೇಟ್ ಇಮೇಜ್ ಅಥವಾ ಗುಡ್ ವಿಲ್ ನ ಏನ್ ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಗುಡ್ ಇದ್ದಾಗ ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ, ಮತ್ತು ಈಗಿರುವಂಥ ಗುಡ್ ವಿಲ್ ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಲಾಸ್ಟಿಗೆ ಏನಪ್ಪಾ ಅಂದ್ರೆ ಹೈಯರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಡ್ಯೂ ಟು CRM, ಕಂಪನಿ ಗೇನ್ಸ್ ಅ ಪೊಸಿಷನ್ ಟು ಜನರೇಟ್ ಹೈಯರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಕಸ್ಟಮರ್ ಜೊತೆ ಒಂದು ಒಳ್ಳೆ ಸಂಬಂಧಗಳಿದ್ದಾಗ ನಾವು ಹಾಕಿದಂಥ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಬರುತ್ತೆ, ಜಾಸ್ತಿ ರಿಟರ್ನ್ ಬರುತ್ತೆ, ಅಥವಾ ನಾವು ಹಾಕಿದಂಥ ಬಂಡವಾಳದ ಮೇಲೆ ಹೆಚ್ಚು ಪ್ರತಿಫಲಗಳನ್ನ ನಾವು ಏನು ಮಾಡ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ಬಿಕಾಸ್ ಆಫ್ ರಿಪೀಟ್ ಪರ್ಚೇಸ್ ಆನ್ ದಿ ಪಾರ್ಟ್ ಆಫ್ ಲಾಯಲ್ ಕಸ್ಟಮರ್ಸ್. ಇದು ಯಾವಾಗ ಸಾಧ್ಯಪ್ಪ ಅಂದ್ರೆ
ಒಂದು ಸರ್ತಿ ಕಸ್ಟಮರ್ ಪರ್ಚೇಸ್ ಮಾಡ್ರಂದ್ರೆ ಅವರು ರಿಪೀಟೆಡ್ಲಿ ನಮ್ಮ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಿರ್ತಾರೆ. ಮೋರ್ ಆಫನ್ ಏನಪ್ಪಾ ಅಂದ್ರೆ ಅಥವಾ ಜಾಸ್ತಿ ಏನಪ್ಪಾ ಅಂದ್ರೆ ನಮ್ಮ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದ್ರಿಂದ ಏನಾಗುತ್ತೆ, ಲಾಯಲ್ ಕಸ್ಟಮರ್ ಆಗಿಬಿಡ್ತಾರೆ. ಲಾಯಲ್ ಕಸ್ಟಮರ್ ಇದ್ದವ್ರು ಏನಪ್ಪಾ ಅಂದ್ರೆ ಈ ಕಂಪ್ನಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದು ಅವ್ರಿಗೆ ಇಷ್ಟ ಆಯ್ತಪ್ಪ ಅಂದ್ರೆ ಅದನ್ನೇ ಪರ್ಚೇಸ್ ಮಾಡ್ತಿರ್ತಾರೆ. ಸೊ ಈಗ ನೋಡ್ರಿ, ಕೋಲ್ಗೇಟ್ ಸೋಪ್ ಟೂತ್ ಪೇಸ್ಟ್ ಯೂಸ್ ಮಾಡೋರು ಕೋಲ್ಗೇಟ್ನೇ ಯೂಸ್ ಮಾಡ್ತಾರೆ, ಬೇರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಸೋಪ್ ನೋಡ್ರಿ, ಸೋಪ್ ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಸೋಪ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಅದನ್ನೇ ಯೂಸ್ ಮಾಡ್ತಿರೋ ಹೊರತು ಬೇರೆ ಬ್ರ್ಯಾಂಡ್ ಬಗ್ಗೆ ನೀವು ವಿಚಾರಣೆ ಮಾಡಂಗಿಲ್ಲ. ಇದಕ್ಕೆ ಏನು ಕರೀತಾರಪ್ಪ ಅಂದ್ರೆ ಲಾಯಲ್ ಕಸ್ಟಮರ್ ಕರೀತಾರ ಅಥವಾ ಬ್ರ್ಯಾಂಡ್ ಲಾಯಲ್ಟಿ ಅಂತಾನೆ ಕರಿತೀವಿ ನಾವು. ಸೊ ಆ ರೀತಿಯಾಗಿ ಏನಪ್ಪಾ ಅಂದ್ರೆ ಅವ್ರು ರಿಪೀಟೆಡ್ಲಿ ನಮ್ಮ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದ್ರಿಂದ ನಮ್ದು ಪ್ರಾಡಕ್ಟ್ ಈಗಿರುವಂತ ಸೇಲ್ಸ್ ಜಾಸ್ತಿ ಆಗುತ್ತೆ ಮತ್ತು ಹಂಗೆ ಹೊಸ ಕಸ್ಟಮರ್ಗಳನ್ನ ಆ್ಯಡ್ ಮಾಡ್ಲಿಕ್ಕೆ ನಮ್ಗೆ ಏನಾಗುತ್ತೆ, ಸಾಧ್ಯ ಆಗಿರುತ್ತೆ. ದ ಕಂಪ್ನಿ ಆಲ್ಸೋ ಮೇಕ್ಸ್ ಮನಿ ಥ್ರೂ ಕ್ರಾಸ್ ಸೆಲ್ಲಿಂಗ್. ಈಗಿರುವಂತ ಕಸ್ಟಮರ್ ಒಂದ್ ಸರ್ತಿ ಪರ್ಚೇಸ್ ಮಾಡ್ರ ಅಂದ್ರೆ ಅವರು ಮತ್ತೆ ಪರ್ಚೇಸ್ ಮಾಡ್ತಿರ್ತಾರೆ ಮತ್ತು ಅವರು ತಮ್ಮ ಫ್ರೆಂಡ್ಸ್ ಆಗಿರ್ಬೋದು, ತಮ್ಮ ರಿಲೇಟಿವ್ ಆಗಿರ್ಬೋದು, ತಮ್ಗೆ ಗೊತ್ತಿರುವಂತ ಜನರಿಗೆ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಕೊಟ್ಟು ಏನಪ್ಪಾ ಅಂದ್ರೆ ನಮ್ಮ ಸೇಲ್ಸ್ನ ಜಾಸ್ತಿ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಸಾಧ್ಯ ಮಾಡ್ತಾರೆ ಅಥವಾ ಏನಪ್ಪಾ ಅಂದ್ರೆ ಕಾರಣನ ಅವ್ರಿಗೆ ಆಗಿರ್ತಾರೆ. ದ ಹೈಯರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ದಿ ಶೇರ್ ಹೋಲ್ಡರ್ ವ್ಯಾಲ್ಯೂ. ಸೊ ಅಲ್ಟಿಮೇಟ್ ಆಗಿ ಇದೇನಪ್ಪಾ ಅಂದ್ರೆ ಶೇರ್ ಹೋಲ್ಡರ್ ವ್ಯಾಲ್ಯೂ ಅಂದ್ರೆ ಏನು, ನಮ್ಮ ಶೇರ್ಗಳ ವ್ಯಾಲ್ಯೂ ಆಗಿರ್ಬೋದು ಅಥವಾ ನಮ್ಮ ಶೇರ್ಗಳ ಮೇಲೆ ಬರುವಂತ ರಿಟರ್ನ್ ಆಗಿರ್ಬೋದು, ಅರ್ನಿಂಗ್ಸ್ ಪರ್ ಶೇರ್ ಅಂತ ಕರಿತೀವಿ. ಅದು ಜಾಸ್ತಿ ಆಗ್ಲಿಕ್ಕೆ ಏನು ಸಾಧ್ಯ ಆಗುತ್ತಪ್ಪ ಅಂದ್ರೆ ಕಸ್ಟಮರ್ ಲಾಯಲ್ಟಿ ಆಗಿರ್ಬೋದು ಅಥವಾ ಕಸ್ಟಮರ್ ರಿಲೇಶನ್ಶಿಪ್ ಒಂದು ಗುಡ್ ಇದ್ದಾಗ ಏನಾಗುತ್ತೆ, ನಮ್ಮ ಇದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಏನಪ್ಪಾ ಅಂದ್ರೆ ಒಂದು ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಥವಾ ನಮ್ಮ ಗ್ರಾಹಕರ ಜೊತೆಗೆ ಒಂದು ಒಳ್ಳೆಯ ಸಂಬಂಧಗಳನ್ನ ಏರ್ಪಡಿಸೋದು ಬಹಳ ಮಹತ್ವವನ್ನ ಏನಪ್ಪಾ ಅಂದ್ರೆ ಇದು ತೋರಿಸುತ್ತದೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಈ ಎಲ್ಲ ಅಂಶಗಳಿಂದಾಗಿ ಏನಪ್ಪಾ ಅಂದ್ರೆ ಯಾವುದೇ ಕಂಪ್ನಿ ಆಗಲಿ, ಮಾರ್ಕೆಟ್ನಿಗೆ ಹೊಸ ಕಂಪ್ನಿ ಆಗಲಿ ಅಥವಾ ಹಳೆಯದಾಗಿರುವಂತ ಕಂಪ್ನಿ ಆಗಲಿ, ಈಗಿರುವಂತ ಕಸ್ಟಮರ್ನ ಯಾರು ಬಿಟ್ಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ಇಷ್ಟಪಡಂಗಿಲ್ಲ. ಸೊ ಏನ್ ನಂಬರ್ ಆಫ್ ಕಸ್ಟಮರ್ಸ್ ಈಗಿದಾರ ಅವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ಏನಪ್ಪಾ ಅಂದ್ರೆ ಹೋಲ್ಡ್ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಂಪ್ನಿಗಳು ಟ್ರೈ ಮಾಡ್ತಿರ್ತಾರೆ ಅಥವಾ ಈಗಿರುವಂತ ನಂಬರ್ನ ಮೇಂಟೈನ್ ಮಾಡಬೇಕು. ಮತ್ತು ಪ್ರತಿ ಕಂಪ್ನಿನ ಏನಪ್ಪಾ ಅಂದ್ರೆ ಈಗಿರುವಂತ ನಂಬರ್ ಜೊತೆಗೆ ಕಸ್ಟಮರ್ ನಂಬರ್ ಜೊತೆಗೆ ಏನಪ್ಪಾ ಅಂದ್ರೆ ಗ್ರಾಹಕರ ಸಂಖ್ಯೆಗಳ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ಕಸ್ಟಮರ್ಗಳನ್ನ ಏನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಪ್ಪ ಅಂದ್ರೆ ಆಡ್ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಟ್ರೈ ಮಾಡ್ತಿರ್ತಾರೆ. ಅದು ಯಾವಾಗ ಸಾಧ್ಯಪ್ಪ ಅಂದ್ರೆ ನಮ್ಮ ಕಸ್ಟಮರ್ ಜೊತೆ ನಮ್ಮ ಒಂದು ಕಂಪ್ನಿಯ ಸಂಬಂಧ ಹೆಂಗಿರ್ಬೇಕಂದ್ರೆ ಒಳ್ಳೇದಾಗಿದ್ದಾಗ ಇವೆಲ್ಲ ಸಾಧ್ಯ ಆಗತ್ತೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ.